ಪಂಚಾಕ್ಷರೇಶನ ಧ್ಯಾನವ ಭಕ್ತಿಲೆ ಮಾಡುವೆವು. ಗಾನಯೋಗಿ ಗುರು ಪಂಚಾಕ್ಷರ ನುಡಿದಂತೆ ನಡೆದು ನಡೆದಾಡುವ ದೇವರೆಂದು ಖ್ಯಾತರಾಗಿ ಪ್ರತಿ ಮನೆ ಮನಗಳಲ್ಲೂ ವಿರಾಜಮಾನರಾಗಿರುವ ಲಿಂಗೈಕ್ಯ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಕ್ರಿಯಾ ಗುರುಗಳು ಹಾಗೂ ಅಡ್ನೂರು ರಾಜೂರು ಗದಗ ಬೃಹನ್ಮಠದ ಪಟ್ಟಾಧ್ಯಕ್ಷರಾಗಿದ್ದ ಲಿಂಗೈಕ್ಯ ಶ್ರೀ ಮದ್ಖನಲಿಂಗ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕ್ರಿಯಾ ಸಮಾಧಿ ಅಂದರೆ ಪಂಚಾಕ್ಷರ ಬೃಹನ್ಮಠವು ಕೊಪ್ಪಳ ಜಿಲ್ಲೆ ರಾಜೂರು ಗ್ರಾಮದಲ್ಲಿ ಶಿಲಾಮಂಟಪವಾಗಿ ನಿರ್ಮಾಣಗೊಂಡು ಕಂಗೊಳಿಸುತ್ತಿದೆ. ಲೋಕಾರ್ಪಣೆ ಹಾಗೂ ಪೂಜ್ಯರ 5ನೇ ಪುಣ್ಯ ಸ್ಮರಣೋತ್ಸವಕ್ಕೆ ರಾಜೂರು ಗ್ರಾಮದ ಸದ್ಭಕ್ತರು ಪ್ರಸ್ತುತ ಪಟ್ಟಾಧ್ಯಕ್ಷರಾದ ಶ್ರೀ ಮದ್ಘನಲಿಂಗ ಚಕ್ರವರ್ತಿ ಅಭಿನವ ಪಂಚಾಕ್ಷರ ಶ್ರೀಗಳ ಅಪ್ಪಣೆಯಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದು ಲೋಕಾರ್ಪಣೆಗಾಗಿ ಶ್ರೀಮಠ ಸನ್ನದ್ಧಗೊಂಡಿದೆ. ವಿಶೇಷ ಅಂದರೆ ಸಮಾಜಮುಖಿಯಾಗಿದ್ದ ಶ್ರೀಗಳ ಮಠದ ಲೋಕಾರ್ಪಣೆಯು ಸಮಾಜಮುಖಿಯಾಗಿಯೇ ಆಗಬೇಕೆಂಬ ಉದ್ದೇಶದಿಂದ ವಿವಿಧ ಗ್ರಾಮಗಳ ಸದ್ಭಕ್ತರ ಸಹಕಾರದಲ್ಲಿ ವಿನೂತನ ಹಾಗೂ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇವುಗಳಲ್ಲಿ ಲಿಂಗೈಕ್ಯ ಪೂಜ್ಯರು ಸಂಚರಿಸಿದ್ದ ಧಾರವಾಡ, ಗದಗ ಹಾಗೂ ಕೊಪ್ಪಳ ಜಿಲ್ಲೆಗಳ 80 ಗ್ರಾಮಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ನಾಡಿನ ಮಠಮಾನ್ಯಗಳಿಗೆ ಪುತ್ರದಾನಗೈದಿರುವ ಮಠಾಧೀಶರ ಪೂರ್ವಾಶ್ರಮದ ತಂದೆ ತಾಯಿಗಳಿಗೆ ಪಂಚಾಕ್ಷರ ಪ್ರೇಮ ಕೃತಜ್ಞತಾ ಪುರಸ್ಕಾರ, ಮಾದರಿ ಕೃಷಿಕರಿಗೆ ಪಂಚಾಕ್ಷರ ಕೃಷಿ ಋಷಿ ಗೌರವ ಪುರಸ್ಕಾರ, ಪೌರ ಕಾರ್ಮಿಕರಿಗೆ ಪಂಚಾಕ್ಷರ ಪೌರರತ್ನ ಗೌರವ ಸನ್ಮಾನ, ನಿವೃತ್ತ ಯೋಧರಿಗೆ ಪಂಚಾಕ್ಷರ ಪುತ್ರ ಪ್ರಶಸ್ತಿ ಹಾಗೂ 80 ಕನ್ನಡ ಶಾಲೆಗಳಲ್ಲಿ ಲಿಂಗೈಕ್ಯ ಪೂಜ್ಯರ ಸ್ಮರಣಾರ್ಥ ಪಂಚಾಕ್ಷರ ಪ್ರಸಾದ ದತ್ತನಿಧಿ ಸ್ಥಾಪಿಸಲಾಗುತ್ತಿದೆ. ಅಲ್ಲದೆ ದಿನಾಂಕ 17/9/2025ರಿಂದ ದಿನಾಂಕ 21/9/2025ರವರೆಗೆ 5 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮಗಳಿಗೆ ಆಗಮಿಸುವ ಸುಮಂಗಲಿಯರಿಗೆ ಪ್ರತಿನಿತ್ಯವೂ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ರಾಜೂರು ಗ್ರಾಮದ ತಾಯಂದಿರು ತಯಾರಿ ನಡೆಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗಾಗಿ ಈಗಾಗಲೇ ರಾಜೂರು ಗ್ರಾಮದ ಸದ್ಭಕ್ತರು ವೇದಿಕೆ ನಿರ್ಮಾಣ, ಪ್ರಸಾದ ವ್ಯವಸ್ಥೆಯ ಮುಂಜಾಗ್ರತೆ ಸೇರಿದಂತೆ ಕಾರ್ಯಕ್ರಮಕ್ಕೆ ಬೇಕಾಗುವ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಾಡಿನ ನಾನಾ ಭಾಗಗಳಿಂದ ಬರುವ ಭಕ್ತರಿಗಾಗಿ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಲಿಂಗೈಕ್ಯ ಶ್ರೀ ಮದ್ಘನಲಿಂಗ ಚಕ್ರವರ್ತಿ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮಿಗಳ ಹೆಸರಲ್ಲಿ ನಿರ್ಮಾಣಗೊಂಡ ಪಂಚಾಕ್ಷರ ಬೃಹನ್ಮಠದ ಲೋಕಾರ್ಪಣೆ ಅದ್ಧೂರಿಯಾಗಿ ಜರುಗಲಿದ್ದು, ತಾವು ಕೂಡ ತನು ಮನ ಧನ ಸೇವೆಗೈದು ಪುನೀತರಾಗುವಂತೆ ರಾಜೂರಿನ ಸಮಸ್ತ ಸದ್ಭಕ್ತ ಮಂಡಳಿ ವಿನಂತಿ ಮಾಡ್ತಿದೆ. ರೈಸ್ ಆಫ್ ನ್ಯೂಸ್, ರಾಜೂರು.